ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರುಳಿಯ ಮತ್ತೊಂದು ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಆಶ್ರಮ ಪ್ರದಾನ ಮತ್ತು ಮಂತ್ರಾಲಯಾಂಬಿಕೆಯ ದರ್ಶನ ವರಪ್ರಾಪ್ತಿ ಎಂಬ ಶೀರ್ಷಿಕೆಗಳ ವಿವರಗಳನ್ನು ಕೇಳಿದಿರಿ. ಸಶರೀರ ಬೃಂದಾವನ ಪ್ರವೇಶ ಭಾಗ 1 ಎಂಬ ಶೀರ್ಷಿಕೆಯ ವಿವರಗಳನ್ನೊಳಗೊಂಡ ಈ ಸಂಚಿಕೆ ಇದೀಗ ನಿಮಗಾಗಿ. ಶ್ರೀ ರುದಿರೋದ್ಗಾರಿ ಸಂವತ್ಸರದ ಶ್ರಾವಣ ಬಹುಳ ಪ್ರತಿಪದೆಯಂದು ಶ್ರೀ ರಾಯರು ಶ್ರೀ ಮೂಲರಾಮನ ಪೂಜಾರಾಧನೆಯಲ್ಲಿ ಮಗ್ನರಾಗಿದ್ದಾರೆ. ಪ್ರಿಯ ಶಿಷ್ಯರಾದ ಶ್ರೀ ಯೋಗೇಂದ್ರ ತೀರ್ಥರು ಗುರುಗಳ ಸನಿಹದಲ್ಲಿ ಕುಳಿತು ಪೂಜಾ ಕಾರ್ಯದಲ್ಲಿ ಸಹಾಯ ಮಾಡುತ್ತಾ ಸೇವಿಸುತ್ತಿದ್ದಾರೆ. ಪೂಜ್ಯ ಗುರುವರರು ಸರ್ವಜನರಿಗೂ ದೃಗ್ಗೋಚರವಾಗಿ ನೆರವೇರಿಸುತ್ತಿರುವ ಮಹಾಸಂಸ್ಥಾನದ ಆರಾಧ್ಯ ಪ್ರತಿಮೆಗಳ ಚರಮ ಪೂಜಾರಾಧನೆಯನ್ನು ನೋಡಿ ಜನ್ಮ ಸಾಫಲ್ಯತೆಯನ್ನು ಪಡೆದು ಕೃತಾರ್ಥರಾಗ ಬಯಸಿ ಸಹಸ್ರಾರು ಜನರು ಭಕ್ತಿ ಶ್ರದ್ಧೆಗಳಿಂದ ಕರಮುಗಿದು ಕುಳಿತಿದ್ದಾರೆ. ಮಂಗಳವಾದ್ಯಗಳು, ಬೇರಿ ಕಹಳೆ, ನಗಾರಿ, ವಿವಿಧ ವಾದ್ಯಗಳು ಮೊಳಗುತ್ತಿವೆ. ಪಂಡಿತರು ಸುಸ್ವರವಾದ ವೇದಘೋಷ ಮಾಡುತ್ತಿದ್ದಾರೆ. ವೈಭವದಿಂದ ಸಾಗಿದೆ ಶ್ರೀ ಮೂಲರಾಮನ ಪೂಜೆ. ಕಳಶ ಪೂಜೆ, ಅಭಿಷೇಕ, ಗಂಧ, ಅಕ್ಷತೆ, ಮಂತ್ರಪುಷ್ಪ ಸಮರ್ಪಣೆ, ತುಳಸಿ ಪುಷ್ಪಾರ್ಚನೆ, ನೈವೇದ್ಯಾದಿಗಳಾಗಿ ಗುರುಗಳು ದೇವರಿಗೆ ಮಹಾ ನೀರಾಜನವನ್ನರ್ಪಿಸಿದರು. ಅನಂತರ ಶ್ರೀ ರಮಾ ನೈವೇದ್ಯಾಂಗವಾಗಿ ಶ್ರೀಶಂಕ, ಮುಖ್ಯಪ್ರಾಣದೇವರು, ಶ್ರೀ ಮಹಾಚಾರ್ಯರ ಪ್ರತಿಮೆ, ಗರುಡ ಶೇಷಾದಿಗಳಿಗೆ ತೀರ್ಥ ಗಂಧಾಕ್ಷತೆ, ಭಗವದ್ದರ್ಪಿತ ತುಳಸಿ ಪುಷ್ಪಗಳನ್ನರ್ಪಿಸಿ ರಮಾ ನೈವೇದ್ಯವನ್ನು ನೆರವೇರಿಸಿ ಮೂಲರಾಮನಿಗೆ ಅರ್ಪಿತವಾದ ಮಂಗಳಾರತಿಯನ್ನು ಬೆಳಗಿಸಿದರು. ಆ ತರುವಾಯ ಸಂಕಲ್ಪಪೂರ್ವಕ ಆದಿಗುರುಗಳಾದ ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ವಿಜಯೇಂದ್ರ ಸುಧೀಂದ್ರ ತೀರ್ಥಗಳ ಬೃಂದಾವನಗಳನ್ನು ಪೂಜಿಸಿ ತೀರ್ಥ ಗಂಧಾಕ್ಷತೆ ತುಳಸಿ ಪುಷ್ಪಗಳನ್ನು ಅರ್ಪಿಸಿ ಹಸ್ತೋದರವನ್ನು ಸಮರ್ಪಿಸಿ ಮಂಗಳಾರತಿ ಮಾಡಿದರು. ಅನಂತರ ಶ್ರೀ ರಾಘವೇಂದ್ರ ಗುರುಪುಂಗವರು ತಲೆಕಟ್ಟನ್ನು ಬಿಚ್ಚಿ ಶ್ರೀ ಮೂಲರಾಮನಲ್ಲಿ ಆಹ್ವಾನ ಮಾಡಿದ್ದ ಬಿಂಬಮೂರ್ತಿಯನ್ನು ಮತ್ತೆ ತಮ್ಮ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಮೂಲರಾಮನಿಗೆ ಶಿರಬಾಗಿ ಧ್ಯಾನಿಸುತ್ತಿದ್ದರು. ಆಗ ಶ್ರೀ ಮೂಲರಾಮನ ಪ್ರತಿಮೆಯಿಂದ ಅದ್ಭುತ ಕಮನೀಯ ಕಾಂತಿಪುಂಜವೊಂದು ಹೊರಹೊಮ್ಮಿ ತಮ್ಮ ಹೃದಯವನ್ನು ಪ್ರವೇಶಿಸುತ್ತಿರುವಂತೆ ಗುರುಗಳಿಗೆ ಭಾಸವಾಯಿತು. ಭಕ್ತಿ ಆನಂದ ಪುಳಕಿತ ಗಾತ್ರರಾದ ಶ್ರೀಗಳವರು ನಿಮಿಲಿತನೇತರಾಗಿ ಧ್ಯಾನರತರಾದರು. ಆಗ ತಮ್ಮ ಹೃದಯ ಕಮಲದಲ್ಲಿ ಗುರುರಾಜರಿಗೆ ಅಪೂರ್ವ ದೃಶ್ಯವೊಂದು ಗೋಚರಿಸಿತು. ಗುರು ಸಾರ್ವಭೌಮರ ಹೃದಯ ಮಂಟಪದಲ್ಲಿ ಸುರುಚಿರ ತೇಜಪುಂಜ ಪ್ರಭಾಮಂಡಲದಲ್ಲಿ ಜಗದಭಿರಾಮನಾದ ಶ್ರೀ ಮೂಲರಾಮಚಂದ್ರ ದೇವನು ದರಹಸಿತವದನನಾಗಿ ಅಭಯ ಪ್ರದಾನ ಮಾಡುತ್ತಾ ಹೃತ್ಪುಂಡರೀಕದಲ್ಲಿ ನೆಲೆಸಿದಂತಾಯಿತು. ಪರಮಾನಂದ ನಿರ್ಭರರಾಗಿ ಹಾಗೆಯೇ ಧ್ಯಾನಾಸಕ್ತರಾಗಿ ಗುರುಗಳು ನಿರೀಕ್ಷಿಸುತ್ತಿರುವಂತೆಯೇ ಶ್ರೀ ನರಸಿಂಹದೇವರು, ಶ್ರೀ ಬಾದರಾಯಣ ದೇವರು, ಮುರಳಿ ಮೋಹನರಾದ ಶ್ರೀಕೃಷ್ಣರು ನಗೆಮಲ್ಲಿಗೆಯನ್ನು ಹೊರಸೂಸುತ್ತಾ ಅಭಯಹಸ್ತರಾಗಿ ಒಬ್ಬರಾದ ಮೇಲೊಬ್ಬರು ಗುರುಗಳ ಹೃತ್ಪದ್ಮದಲ್ಲಿ ನೆಲೆ ನಿಂತರು. ಆಗ ಗುರುಗಳ ಶರೀರದಲ್ಲಿ ಅಪೂರ್ವ, ಅದ್ವಿತೀಯ, ಅಸಾಧಾರಣ ಶಕ್ತಿಯೊಂದು ಸಂಚರಿಸಿದಂತಾಗಿ ರೋಮಾಂಚಿತರಾದರು. ಅವರ ಹೃದಯ ಭಕ್ತುದ್ವೇಗದಿಂದ ಕಂಪಿಸಿತು. ಧ್ಯಾನಸಕ್ತರಾಗಿ ನೋಡುತ್ತಿರುವಂತೆಯೇ ಶ್ರೀ ಲಕ್ಷ್ಮೀನಾರಾಯಣರು ವರದಹಸ್ತರಾಗಿ ಗುರುಗಳ ಹೃನ್ಮಂಡಲವನ್ನು ಪ್ರವೇಶಿಸಿದಂತಾಯಿತು. ಹಾಗೆಯೇ ಭಕ್ತಿ ಪುಳಕಿತರಾಗಿ ಗುರುಗಳು ಧ್ಯಾನಸ್ಥರಾಗಿ ನೋಡುತ್ತಿರುವಾಗ ಅವರ ಪರಮ ಪಾವನವಾದ ಹೃದಯ ಕಮಲದಲ್ಲಿ ಶ್ರೀ ಮೂಲರಾಮ, ನರಹರಿ, ವೇದವ್ಯಾಸ, ಕೃಷ್ಣ, ಲಕ್ಷ್ಮೀನಾರಾಯಣರು ಒಟ್ಟಾಗಿ ನಿಂತು ಆಶೀರ್ವದಿಸಿ ಬಲಕರವನ್ನು ಬೀಸಿ ಕರೆದಂತಾಗಿ ಅದೃಶ್ಯರಾದರು. ಕೂಡಲೇ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುವ ಜಗತ್ಪ್ರಾಣರಾದ ಶ್ರೀ ಮುಖ್ಯಪ್ರಾಣದೇವರು ತಮ್ಮ ಹನುಮ, ಭೀಮ, ಮಧ್ವ ರೂಪಗಳಿಂದ ಪ್ರಸನ್ನ ಚಿತ್ತರಾಗಿ ಗುರುಗಳ ಹೃದಯ ಸಿಂಹಾಸನದಲ್ಲಿ ದರ್ಶನ ಬಿತ್ತು ಆಶೀರ್ವದಿಸಿ ಕಣ್ಮರೆಯಾದರು. ಇವೆಲ್ಲವೂ ಒಂದು ಕ್ಷಣದಲ್ಲಿ ಜರುಗಿ ಹೋಯಿತು. ಶ್ರೀಗಳವರ ಹೃದಯ ಆನಂದಭರದಿಂದ ಉಬ್ಬಿತು. ಭಕ್ತಿ ಪಾರವಶ್ಯದಿಂದ ನೇತ್ರಗಳಿಂದ ಆನಂದ ಸಲಿಲ ಹರಿಯತೊಡಗಿತು. ರೋಮಾಂಚಿತರಾದ ಗುರುರಾಜರು ಗದ್ಗದ ಕಂಠದಿಂದ ಮನದಲ್ಲೇ, ದೇವದೇವ, ಈ ಚರಣ ಕಿಂಕರನಲ್ಲಿ ಪಂಚರೂಪದಿಂದ ನೆಲೆ ನಿಂತು ಈ ಪಾಮರನಿಂದ ಲೋಕ ಕಲ್ಯಾಣ ಮಾಡಿಸಿ ಅನುಗ್ರಹಿಸಲು ಸಂಕಲ್ಪಿಸಿರುವೆಯಾ? ಆಹಾ, ನಿನ್ನ ಭಕ್ತವಾತ್ಸಲ್ಯ ಅಸದೃಶ. ಪ್ರಭು, ನಿನ್ನ ಆಹ್ವಾನದಂತೆ ನನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸಿ ನೀನು ಆಡಿಸಿದಂತೆ ಆಡಲು ಸಿದ್ಧನಾಗಿದ್ದೇನೆ. ಶ್ರೀಹರಿ, ನಿನಗೆ ಅನಂತ ನಮಸ್ಕಾರಗಳು ಎಂದು ಉದ್ಗರಿಸಿ ಮನಸಾ ಶ್ರೀ ಮೂಲ ರಘುಪತಿ, ನರಹರಿ, ವೇದವ್ಯಾಸ, ಮುರಳಿ ಮೋಹನ, ಲಕ್ಷ್ಮೀನಾರಾಯಣರಿಗೆ ನಮಿಸಿ ಧ್ಯಾನದಿಂದ ಬಹಿರ್ಮುಖರಾಗಿ ಕಣ್ತೆರೆದರು.
ಆಗ ಶ್ರೀ ಗುರುರಾಜರ ಶರೀರವು ವಿಚಿತ್ರ ಕಾಂತಿಯಿಂದ ಹೊಳೆಯಹತ್ತಿತು. ವಿವಿಧ ವರ್ಣರಂಜಿತ ಕಾಂತಿ ಪುಂಜಗಳು ಆ ಮಹಾತ್ಮರ ಶರೀರದ ಸುತ್ತ ಭರದಿಂದ ಸುತ್ತುತ್ತಿರುವಂತೆ ಭಾಸವಾಯಿತು. ಗುರುಗಳ ಪಾವನ ಶರೀರದ ಸುತ್ತಲೂ ದಿವ್ಯ ಕಾಂತಿಯ ಪ್ರಭಾಪುಂಜ ಬೆಳಗತೊಡಗಿತು. ಹಿಂದೆಂದೂ ಕಾಣದ ಅಪೂರ್ವ ತೇಜೋ ವಿಭೂಷಿತರಾದ ಶ್ರೀ ಗುರು ಸಾರ್ವಭೌಮರ ಅಂದಿನ ತೇಜಸ್ಸು ವರ್ಚಸ್ಸುಗಳನ್ನು ಕಂಡು ಸರ್ವಸಜ್ಜನರು ಆಶ್ಚರ್ಯಾನಂದಗಳಿಂದ ಕರವೆತ್ತಿ ನಮಿಸುತ್ತಿದ್ದರು. ಆನಂದ ಪರವಶರಾದ ಶ್ರೀ ಗುರುರಾಜರು ಶ್ರೀ ಮೂಲರಾಮದೇವರನ್ನು ಕರದಲ್ಲಿ ಪಿಡಿದು ದೇವರ ಮುಖವನ್ನು ತದೇಕ ದೃಷ್ಟಿಯಿಂದ ಈಕ್ಷಿಸುತ್ತಾ ನಮಿಸಿ ಸಮಸ್ತ ಶಿಷ್ಯ ಭಕ್ತನರಿಗೂ ದೇವದರ್ಶನ ಮಾಡಿಸಿದರು. ಅನಂತರ ಶ್ರೀ ದಿಗ್ವಿಜಯ ರಾಮ, ಜಯರಾಮ, ಮಂತಾನದಾಮಕರ, ಶ್ರೀಕೃಷ್ಣ, ಶ್ರೀ ವ್ಯಾಸಮುಷ್ಟಿಗಳು, ಬಲಮುರಿಶಂಕ, ರತ್ನಗರ್ಭ ಶಾಲಿಗ್ರಾಮಗಳನ್ನು ದರ್ಶನ ಮಾಡಿಸಿ ದೇವರನ್ನು ಭುಂಜಿಸಿ ಘಂಟಾನಾದ ಪೂರ್ವಕವಾಗಿ ಮೇಲೆದ್ದು ದಂಡ ಕಮಂಡಲಧಾರಿಗಳಾಗಿ ಪ್ರಿಯ ಶಿಷ್ಯ ಸಹಿತರಾಗಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿ ದಂಡೋದಕವಿತ್ತು ತೀರ್ಥವನ್ನು ಸ್ವೀಕರಿಸಿ ಭಗವದ್ದರ್ಪಿತ ತುಳಸಿ ಗುಚ್ಛಗಳನ್ನು ಕರ್ಣಗಳು, ನಾಭಿ, ಶಿರೆಗಳಲ್ಲಿ ಧರಿಸಿದರು. ತರುವಾಯ ಶ್ರೀ ಯೋಗೇಂದ್ರರಿಗೆ ತೀರ್ಥಪ್ರಸಾದವನ್ನು ಕರುಣಿಸಿದರು. ಅನಂತರ ಶ್ರೀಪಾದ ಪುತ್ರರು, ಪಂಡಿತರು, ಪ್ರಮುಖ ಧಾರ್ಮಿಕರು, ಶಿಷ್ಯ ಭಕ್ತ ಜನರುಗಳಿಗೆ ತೀರ್ಥಪ್ರಸಾದವನ್ನು ಅನುಗ್ರಹಿಸಿದರು. ಆ ತರುವಾಯ ವಿದ್ವಜ್ಜನರು, ವಿದ್ಯಾರ್ಥಿಗಳು, ಆತ್ಮೀಯರು, ದಿವಾನ್ ವೆಂಕಣ್ಣ ಪಂತ ಪ್ರಮುಖ ಶಿಷ್ಯ ಭಕ್ತ ಜನರುಗಳ ಸಮ್ಮುಖದಲ್ಲಿ ಕುಳಿತು ತತ್ವ ವಿಚಾರ ಮಾಡುತ್ತಾ ಭಿಕ್ಷಾ ಸ್ವೀಕಾರ ಮಾಡಿದರು. ಅನೇಕ ಸಹಸ್ರ ಜನರು ಮೃಷ್ಟಾನ್ನ ಭೋಜನ ಮಾಡಿ ಸಂತುಷ್ಟರಾದರು. ಅಂದು ಮಧ್ಯಾಹ್ನ ಶ್ರೀ ಯೋಗೇಂದ್ರ ತೀರ್ಥರಿಂದೊಡಗೂಡಿದ ಶ್ರೀ ಗುರುವರ್ಯರು ಶ್ರೀಪಾದಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರು, ವೆಂಕಟನಾರಾಯಣಾಚಾರ್ಯ, ನಾರಾಯಣಾಚಾರ್ಯ, ಕೃಷ್ಣಾಚಾರ್ಯ, ಮುದ್ದು ವೆಂಕಟಕೃಷ್ಣಾಚಾರ್ಯ, ಪುರುಷೋತ್ತಮಾಚಾರ್ಯ ಪ್ರಮುಖ ವಂಶ ಬಂಧುಗಳನ್ನು, ಆತ್ಮೀಯ ಪಂಡಿತರನ್ನು, ಪ್ರೀತ್ಯಾಸ್ಪದನಾದ ದಿವಾನ್ ವೆಂಕಣ್ಣಪಂತನನ್ನು ಕರೆಯಿಸಿಕೊಂಡು ಏಕಾಂತವಾಗಿ ಮಾತುಕತೆ ನಡೆಸಿ ಶ್ರೀಹರಿಯ ಸಂಕಲ್ಪ ಆದೇಶಗಳಂತೆ ತಾವು ಮರುದಿನ ತಮ್ಮ ಅವತಾರ ಕಾರ್ಯವನ್ನು ಪರಿಸಮಾಪ್ತಿಗೊಳಿಸಿ ಸಶರೀರಾಗಿ ಬೃಂದಾವನ ಪ್ರವೇಶ ಮಾಡಲು ನಿರ್ಧರಿಸಿರುವ ವಿಚಾರವನ್ನು, ತಮ್ಮ ಬೃಂದಾವನ ಪ್ರವೇಶ ಕ್ರಮದ ವಿವರವನ್ನು, ಆ ತರುವಾಯ ಜರುಗಬೇಕಾದ ಸಮಸ್ತ ಕಾರ್ಯಕ್ರಮಗಳನ್ನು ಪ್ರೀತಿ ವಿಶ್ವಾಸಪೂರ್ವಕವಾಗಿ ನಿರೂಪಿಸಿದರು. ಆಗ ಸಮಸ್ತರು ದುಃಖ ದುಮ್ಮಾನಗಳಿಂದ ಕಣ್ಣೀರಿಟ್ಟರು. ಆಗ ಗುರುರಾಜರು ಎಲ್ಲರಿಗೂ ಸಮಾಧಾನ ಹೇಳಿ ಶ್ರೀಹರಿವಾಯುಗಳ ಸಂಕಲ್ಪ ಪ್ರೇರಣೆಗಳಿಗೆ ವಿರುದ್ಧ ಚಿಂತಿಸಿ ದುಃಖಿಸಬಾರದೆಂದು ಹೇಳಿ ಈ ಮಹತ್ಕಾರ್ಯದಲ್ಲಿ ಎಲ್ಲರೂ ಸೇವೆ ಸಲ್ಲಿಸಿ ಹರಿವಾಯುಗಳ ಮತ್ತು ತಮ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಆಜ್ಞಾಪಿಸಿದರು. ಗುರುಗಳು ಆಜ್ಞಾಪಿಸುತ್ತಿರುವಂತೆ ಸಮಸ್ತರ ಕಣ್ಣುಗಳಿಂದ ದುಃಖಾಶ್ರು ಹರಿಹತ್ತಿತು. ಗುರು ಸಾರ್ವಭೌಮರ ವಿಯೋಗ, ವಿರಹದ ದುಃಖ ಉದ್ವೇಗಗಳಿಂದ ಪರಿತಪಿಸಹತ್ತಿದರು. ಆದರೂ ಗುರುರಾಜರಿಗೆ ಎದುರು ಹೇಳುವ ಶಕ್ತಿ ಇಲ್ಲದೆ ತಲೆ ತಗ್ಗಿಸಿ ವಿಧೇಯರಾಗಿ ಸರ್ವರೂ ತಮ್ಮ ದುಃಖವನ್ನು ಹತ್ತಿಕ್ಕಿ ಗದ್ಗದ ಕಂಠದಿಂದ ಗುರುದೇವರ ಅಣತಿಯನ್ನು ಶಿರಸಾಧರಿಸಿದ್ದೇವೆ, ಅಪ್ಪಣೆಯಂತೆ ವರ್ತಿಸುತ್ತೇವೆ ಎಂದು ವಿಜ್ಞಾಪಿಸಿ ಸಕಲರು ಗುರುರಾಜರ ಪಾದಸ್ಪರ್ಶ ಮಾಡಿ ಅಭಿವಂದಿಸಿದರು. ಅನಂತರ ಗುರುರಾಜರು ಸಾಯಂ ದೀಪಾರಾಧನೆಗೋಸ್ಕರ ಮೇಲೆದ್ದರು. ಪ್ರಿಯ ಶಿಷ್ಯ ಸಹಿತರಾದ ಶ್ರೀಯವರು ಸಾಯಂ ಸ್ನಾನ, ಆಹ್ನಿಕ, ಜಪತಪಗಳನ್ನು ನೆರವೇರಿಸಿ ವೈಭವದಿಂದ ಶ್ರೀ ಮೂಲರಾಮದೇವರಿಗೆ ಸಾಯಂ ದೀಪಾರಾಧನೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರು. ತರುವಾಯ ಸಂಪ್ರದಾಯ ಪ್ರಕಾರವಾಗಿ ವಿದ್ಯಾ ಸಿಂಹಾಸನ ಮಂಡಿತರಾಗಿ ವಿದ್ವತ್ಸಭೆಯನ್ನು ನೆರವೇರಿಸಿ ಜನತೆಗೆ ತಾತ್ವಿಕ ಧಾರ್ಮಿಕ ಉಪದೇಶ ನೀಡಿ ಮಾಲಕೀಯ ಮಂಗಳಾರತಿಯು ಜರುಗಿದ ಮೇಲೆ ಮಂತ್ರಾಕ್ಷತೆಯನ್ನು ಬೀಜಾಕ್ಷರ ಮಹಾಮಂತ್ರಗಳಿಂದ ಅಭಿಮಂತ್ರಿಸಿ ಶಿರಸಾಧರಿಸಿ ಸರ್ವರಿಗೂ ಫಲಮಂತ್ರಾಕ್ಷತೆಯನ್ನು ಕರುಣಿಸಿದರು. ಶ್ರಾವಣ ಬಹುಳ ಬಿದಿಗೆ ಬೆಳಗಿನ ಜಾವ ಶ್ರೀಮಠದಲ್ಲಿ ಶ್ರೀರಾಯರು ವರಕುಮಾರರೊಡನೆ ಸ್ನಾನಾನ್ನಿಕ ಜಪತಪಾದ್ಯಾನುಷ್ಠಗಳನ್ನು ಪೂರೈಸಿ ಶ್ರೀ ಮೂಲರಾಮದೇವರಿಗೆ ನಮಸ್ಕರಿಸಿ ಶ್ರೀ ವೆಂಕಟೇಶ್ವರನಿಗೆ ಮಂಗಳಾರತಿಯನ್ನು ಬೆಳಗಿ ಶ್ರೀ ತುಳಸಿ ವಂದನ ಗೋಪೂಜೆಗಳನ್ನು ನೆರವೇರಿಸಿ ಗೋಗ್ರಾಸವನ್ನು ನೀಡಿ ಆತ್ಮೀಯ ಜನ ಪರಿವೃತರಾಗಿ ಭದ್ರಾಸನದಲ್ಲಿ ಮಂಡಿಸಿ ಧ್ಯಾನಾಸಕ್ತರಾದರು. ಯೋಗೀಂದ್ರ ತೀರ್ಥರು, ವಿದ್ವಾಂಸರು, ವಿದ್ಯಾರ್ಥಿಗಳು, ಗುರುಗಳ ಪೂರ್ವಾಶ್ರಮ ಬಂಧುಗಳು, ವೆಂಕಣ್ಣ ಪಂತ ಪ್ರಮುಖರು ಶ್ರೀಯವರ ಮುಂಭಾಗದಲ್ಲಿ ಕುಳಿತರು. ದೇಶ ವಿದೇಶಗಳಿಂದ ಬಂದಿದ್ದ ಲೌಕಿಕ ವೈದಿಕ ಧರ್ಮಾಭಿಮಾನಿ ಸಜ್ಜನರು ಗುರುಗಳ ತೇಜಪುಂಜ ಮುಖ ಕಮಲವನ್ನೇ ನೆಟ್ಟ ದೃಷ್ಟಿಯಿಂದ ಅವಲೋಕಿಸುತ್ತಾ ಆ ದೈವಿ ತೇಜಸ್ಸಿಗೆ ಶಿರಬಾಗಿ ಕರಾಂಜಲಿ ಪುಟರಾಗಿ ಕುಳಿತಿದ್ದಾರೆ. ಭಗವಾನ್ ದಿನಮಣಿಯು ನಿಜವಂಶ ದೀಪಕನಾದ ಶ್ರೀ ಮೂಲರಾಮನ ಆರಾಧಕರಾದ ಯತಿರಾಜರು ಅಂದು ನೆರವೇರಿಸಲಿರುವ ಬೃಂದಾವನ ಪ್ರವೇಶ ಸಮಾರಂಭವನ್ನು ತಾನೂ ಕಂಡು ಆನಂದಿಸಲೋ ಎಂಬಂತೆ ಸಡಗರದಿಂದ ತನ್ನ ಹೊಂಗಿರಣಗಳಿಂದ ಪೂರ್ವ ದಿಗಂತವನ್ನು ಬೆಳಗಿಸುತ್ತಾ ಪೂರ್ವಾಚಲದಿಂದ ಮೇಲೆದ್ದು ಬಂದು ಜಗತ್ತನ್ನು ತನ್ನ ತರುಣಾರುಣ ಕಾಂತಿ ಪೂಜೆಗಳಿಂದ ಬೆಳಗಹತ್ತಿದನು.
ಶ್ರೀಪಾದ ಪುತ್ರರೇ ಮೊದಲಾದ ಗುರುರವರ ಆತ್ಮೀಯ ಬಂಧುಗಳನ್ನು ಪಂಡಿತರನ್ನು ಮುಂದಿಟ್ಟುಕೊಂಡು ಮ್ಲಾನವದನನಾದ ದಿವಾನ್ ವೆಂಕಣ್ಣ ಪಂತನು ಕಣ್ಣಿನಿಂದ ಹೊರಹೊಮ್ಮುತ್ತಿರುವ ದುಃಖಾಶ್ರುಗಳನ್ನು ಬಹುಕಷ್ಟದಿಂದ ತಡೆ ಹಿಡಿದು ಶ್ರೀ ಗುರುರಾಜರಿಗೆ ನಮಿಸಿ ಗದ್ಗದ ಕಂಠದಿಂದ, ಮಹಾಸ್ವಾಮಿ, ಅಪ್ಪಣೆಯಂತೆ ಸಕಲ ವ್ಯವಸ್ಥೆಯಾಗಿದೆ. ತಮ್ಮ ಚರಮ ವಿಜಯಯಾತ್ರೆಗಾಗಿ ಸಕಲವೂ ಸಿದ್ಧವಾಗಿದೆ. ಚಿತ್ತೈಸಬೇಕು ಗುರುದೇವ ಎಂದು ವಿಜ್ಞಾಪಿಸಿದನು. ಗುರು ವಿಯೋಗ ದುಃಖವನ್ನು ಹೇಗೋ ತಡೆದು ಆಶ್ರುಸಿಕ್ತನಯನರಾದ ಯೋಗೀಂದ್ರ ತೀರ್ಥ ಗುರುಗಳು ಪೂಜ್ಯ ಗುರುಪಾದರಿಗೆ ಹಸ್ತಲಾಘವ ನೀಡುತ್ತಿರಲು ಯತಿ ಸಾರ್ವಭೌಮರು ಭದ್ರಾಸನದಿಂದ ಮೇಲೆದ್ದು ಶ್ರೀರಾಮ ಭದ್ರನನ್ನು ಮುಂದೆ ಮಾಡಿಕೊಂಡು ಶ್ರೀ ವೆಂಕಟೇಶ್ವರನ ದೇವಾಲಯದ ಪ್ರಾಂಗಣಕ್ಕೆ ದಯಮಾಡಿಸಿದರು. ಶ್ರೀ ವೆಂಕಟೇಶನ ಗುಡಿಯ ಮುಂಭಾಗದಲ್ಲಿ ಶ್ರೀಮಠದ ಮಹೇಂದ್ರ ಎಂಬ ಗಜರಾಜನು ಅಲಂಕೃತ ಸುವರ್ಣ ಅಂಬಾರಿಯನ್ನು ಬೆನ್ನ ಮೇಲೆ ಹೊತ್ತು ನಿಂತಿದ್ದಾನೆ. ಗುರುಗಳು ಬಂದ ಕೂಡಲೇ ಗಜೇಂದ್ರ ತನ್ನ ಸೊಂಡಲನ್ನು ಮೇಲೆತ್ತಿ ಗೀಳಿಟ್ಟು ಗುರುಗಳಿಗೆ ಅಭಿನಂದಿಸಿದನು. ಶ್ರೀರಾಯರು ಶ್ರೀ ಮೂಲರಾಮದೇವರ ಪೆಟ್ಟಿಗೆ ದಂಡ ಕಮಂಡಲುಗಳೊಡನೆ ಅಂಬಾರಿಯನ್ನೇರಿ ಸುವರ್ಣಪೀಠದಲ್ಲಿ ಮಂಡಿಸಿದರು. ಆಗ ಸಹಸ್ರಾರು ಜನರು ರಾಜಾಧಿರಾಜ ಪರಮಹಂಸ ಕುಲಶೇಖರ ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಪ್ರತಿಷ್ಠಾಪಿತ ದ್ವೈತ ವೇದಾಂತ ಸಾಮ್ರಾಜ್ಯ ಚಕ್ರೇಶ್ವರ ಸಕಲ ಯತಿನುತ ಪಾದ ಪಂಕಜ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮ ಜಯ ಜಯ ಎಂದು ಹರ್ಷಧ್ವನಿ ಮಾಡಿದರು. 4 ಜನ ಸುಮಂಗಲಿಯರು ಮುಂದೆ ಬಂದು ಗುರುಗಳಿಗೆ ಆರತಿ ಬೆಳಗಿ ನಮಿಸಿ ತೆರಳಿದರು. ಅನಂತರ ಗಜರಾಜ ಜಗದ್ಗುರುಗಳನ್ನು ಹೊತ್ತು ಧೀರ ಗಂಭೀರ ನಡೆಯಿಂದ ರಾಜಟಿವಿಯಿಂದ ಹೊರಟ. ಅದೊಂದು ಅಪೂರ್ವ ಅದ್ಭುತ ನಯನ ಮನೋಹರ ಮೆರವಣಿಗೆಯಾಗಿತ್ತು. ಆ ಭವ್ಯ ಮೆರವಣಿಗೆಯು ಪೂರ್ವಾಭಿಮುಖವಾಗಿ ಹೊರಟು ಊರಿನ ದಿಡ್ಡಿಯ ಬಾಗಿಲನ್ನು ದಾಟಿ ಮುಂದುವರಿಯಿತು. ಮುಂಭಾಗದಲ್ಲಿ ಚಟಪಟನೆ ಹಾರಾಡುತ್ತಿರುವ ಪ್ರಣವಧ್ವಜವನ್ನು ಹೊತ್ತು ಆನೆ, ಅದರ ಹಿಂದೆ 2 ನಗಾರಿಗಳು ಧ್ವನಿಸುತ್ತಿರಲು ಹೊರಟ ಗಜರಾಜ, ಅದರ ಹಿಂದೆ ನಿಶಾನೆ ಒಂಟೆ, ಅದರ ಹಿಂದೆ ಹೌದಾದಲ್ಲಿ ನವಪತ್ತು ವಾದ್ಯಗಾರರನ್ನು ಹೊತ್ತು 2 ಹೌದಾ ಆನೆಗಳು, ಡಂಕಾವಾದ್ಯಗಳು ಧ್ವನಿಸುತ್ತಿರಲು ಹೊರಟ 2 ಕರಿಯ ಕುದುರೆಗಳು, ಅದರ ಹಿಂದೆ ಸುವರ್ಣ ಪಾಲಕಿ, ಅಲಂಕೃತ ಸಾರಂಗ, ಜಿಂಕೆಗಳು, ವಿವಿಧ ವರ್ಣದ ವಸ್ತ್ರಗಳಿಂದ ಶೋಭಿಸುವ 10 ಗೋವುಗಳು, ಅನಂತರ 12 ಬಲ್ಲೆ ಹಿಡಿದವರಿಂದ ಶೋಭಿಸಿದ ಶ್ವೇತಾಶ್ವಗಳು, ಆ ತರುವಾಯ ಈ ಮಹೋತ್ಸವಕ್ಕಾಗಿಯೇ ಆದವಾನಿಯಿಂದ ಬಂದಿದ್ದ ಸಿದ್ದಿ ಮಸೂದ ಖಾನನ ಬಿರುದಾವಳಿಗಳು ಮತ್ತು ಸಮವಸ್ತ್ರ ಧರಿಸಿದ ಖಾಸಾ ಸೈನಿಕರು ತಳತಳನೆ ಹೊಳೆಯುವ ಕತ್ತಿ ಚಂದ್ರಾಯುಧಗಳನ್ನು ಹಿಡಿದು ಸಾಗಿದ್ದಾರೆ. ಅವರ ಹಿಂಭಾಗದಲ್ಲಿ ನಡು ಚಪ್ಪರ, ಮಕರ ತೋರಣ, ಧ್ವಜ ಪತಾಕೆಗಳು, ಶ್ರೀಮಠದ ಬಿಚ್ಚು ಕತ್ತಿ ಬಹರೆಯವರು, ಅವರ ಹಿಂಭಾಗದಲ್ಲಿ ಸುಸ್ವರವಾಗಿ ನಾದಸ್ವರ ಮಾಡುತ್ತಾ ಹೊರಟ ಓಲಗದವರು, ಅವರ ಹಿಂದೆ 4 ಭೂಛತ್ರ ಕೊಡೆಗಳು, 2 ಶ್ವೇತಛತ್ರ, ಆಪ್ತಾಗಿರಿಗಳು, ಹಸಿರು, ಕೆಂಪು, ನೀಲಿ ವರ್ಣದ ಛತ್ರಗಳನ್ನು, ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣಾದಿ ವೈಷ್ಣವ ಚಿಹ್ನಾಂಕಿತ ಆಪ್ತಾಗಿರಿಗಳನ್ನು ಹಿಡಿದವರು ಜಯಕಾರ ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀಮಠದ ಬಿರುದಾವಳಿಗಳನ್ನು ಹೊತ್ತವರು, ಅವರ ತರುವಾಯ ವಿವಿಧ ದೇಶೀಯ ವಾದ್ಯಗಳನ್ನು ನುಡಿಸುತ್ತಾ ಹೊರಟ ಕಲೆಗಾರರು, ಕಹಳೆ, ಡಕ್ಕ, ರಾಹುಕೇತು ವಾದ್ಯ, ತಾಳಸ್ತುತಿ ಪಾಠಕರೇ ಮುಂತಾದವರು ಗಂಭೀರ ಧ್ವನಿಯಿಂದ ಘೋಷ ಮಾಡುತ್ತಾ ಹೊರಟಿದ್ದಾರೆ. ಆ ಜನರ ಹಿಂಭಾಗದಲ್ಲಿ ಸುಸ್ವರ ವೇದ ಪಾರಾಯಣ ಮಾಡುತ್ತಿರುವ ಪಂಡಿತರು, ವಿದ್ಯಾರ್ಥಿಗಳು, ಅವರ ಹಿಂದೆ 4 ಜನ ರಜತ ಸ್ವರ್ಣದಂಡಧಾರಿಗಳು, 2 ಸುವರ್ಣ ರಜತ ಛತ್ರಧಾರಿಗಳು, ಅದರ ಹಿಂದೆ ರಜತ ಪಾಲಕಿ, ಮೇನೆಗಳನ್ನು ಹೊತ್ತವರು, ಸುವರ್ಣ ರಜತ ಹಿಡಿಕೆಯ ಚೌರಿಗಳು, ಚಾಮರಗಳನ್ನು ಬೀಸುತ್ತಾ ಬರುತ್ತಿರುವ ಶ್ರೀಮಠದ ಪರಿವಾರದವರು, ಅಂಬಾರಿಯ ಸನಿಹದಲ್ಲಿ ಶ್ರೀ ಯೋಗೇಂದ್ರ ತೀರ್ಥರು ಆತ್ಮೀಯ ಬಂಧುಗಳೊಡನೆ ದಿವಾನ್ ವೆಂಕಣ್ಣ ಪಂತನಿಂದೊಡಗೂಡಿ ಗುರುಗಳಿಗೆ ಚಾಮರವನ್ನು ಬೀಸುತ್ತಾ ಬರುತ್ತಿದ್ದಾರೆ. ಅಂಬಾರಿಯ ಹಿಂಭಾಗದಲ್ಲಿ ಶ್ರೀಮಠದ ಶಿಷ್ಯರು, ಭಕ್ತರು, ಪರಿವಾರದವರು, ಧರ್ಮಾಭಿಮಾನಿಗಳಾದ ಸ್ತ್ರೀ ಪುರುಷರು, ಸಹಸ್ರಾರು ಜನ ಭಕ್ತಿ ನಮ್ರಾಂಗರಾಗಿ ಮೆರವಣಿಗೆಯಲ್ಲಿ ಬರುತ್ತಿದ್ದಾರೆ. ಶ್ರೀ ಗುರು ಸಾರ್ವಭೌಮರನ್ನು ಹೊತ್ತ ಮಹೇಂದ್ರಿಯು ಗಂಭೀರ ನಡೆಯಿಂದ ಮುಂದುವರೆದಂತೆಲ್ಲ ದಾರಿಯ ಇಕ್ಕೆಲಗಳಲ್ಲಿ ಭಕ್ತಿ ಭರದಿಂದ ಕರಮುಗಿದು ನಿಂತ ಚಾತುರ್ವರ್ಣ್ಯದ ಸ್ತ್ರೀ ಪುರುಷ ಭಕ್ತಾನೀಕವು ಗುರುಗಳ ಜಯಘೋಷ ಮಾಡುತ್ತಾ, ಈ ಮಹಾನುಭಾವರನ್ನು ನಾವು ಇನ್ನು ಬಹುಕಾಲ ಸೇವಿಸಿ ಆಶೀರ್ವಾದ ಪಡೆಯುವ ಭಾಗ್ಯ ನಮಗಿಲ್ಲವಾಗುವುದಲ್ಲ ಎಂದು ಕಣ್ಣೀರು ಸುರಿಸುತ್ತಿರುವ ಆ ಮನ ಕರಗಿಸುವ ದೃಶ್ಯ ಎಂಥ ಕಠಿಣಾತ್ಮನ ಮನಸ್ಸನ್ನು ದ್ರವಿಸುವಂತೆ ಮಾಡುತ್ತಿರುವುದೆಂದ ಮೇಲೆ ಉಳಿದವರ ಪಾಡೇನು. ಗುರು ಸಾರ್ವಭೌಮರ ವಿಜಯ ಯಾತ್ರಾ ಮೆರವಣಿಗೆಯು ದಕ್ಷಿಣಕ್ಕೆ ತಿರುಗಿ ಮುಂದುವರೆದು ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಹೊರಟು ತುಂಗಾ ನದಿಯ ಸಮೀಪದ ಪವಿತ್ರ ತಟದ ಕಡೆಗೆ ಮುಂದುವರಿಯಿತು. ಅಲ್ಲಿನ ದೃಶ್ಯ ಮನೋಹರವಾಗಿದ್ದಿತು. ಶ್ರೀಹರಿ ಪಾದೋದ್ಭವಳಾದ ಜನ್ಮಂಗಳೆಯಾದ ಗಂಗೆಯಂತೆ ಪವಿತ್ರಾತ್ಮಳಾಗಿ ಜಗತ್ತನ್ನು ತನ್ನ ಸ್ಪರ್ಶ ಮಾತ್ರದಿಂದ ಪಾವನಗೊಳಿಸುವ ಶ್ರೀ ವರಾಹ ನಂದಿನಿಯಾದ ತುಂಗಭದ್ರೆಯು ತನ್ನ ಉತ್ತುಂಗ ಮಂಗಳ ತರಂಗಗಳಿಂದ ಮಂಜುಳ ಧ್ವನಿಗೈಯುತ್ತಾ
ಲೋಕಗುರು ಶ್ರೀ ರಾಘವೇಂದ್ರ ಯತೀಂದ್ರರ ಅಭೂತಪೂರ್ವ ಬೃಂದಾವನ ಪ್ರವೇಶ ಮಹೋತ್ಸವವನ್ನು ಕಂಡು ಆನಂದಿಸಬೇಕೆಂಬ ಮನೀಷೆಯಿಂದ ಸಡಗರ ಸಂಭ್ರಮೋತ್ಸಾಹಗಳಿಂದ ಓಡೋಡಿ ಬರುತ್ತಿರುವಳೋ ಎಂಬಂತೆ ಕಲಕಲರವಗೆಯುತ್ತಾ ಭರದಿಂದ ಸಳಸಳನೆ ಹರಿಯುತ್ತಿದ್ದಾಳೆ. ಲೋಕವಿಲೋಕನಾದ ಕೆಂಗಿರಣನ ಹೊಂಗಿರಣಗಳು ಕೋಲಬಾಲೆಯ ಕಮನೀಯ ತರಂಗಗಳ ಮೇಲೆ ಪ್ರತಿಫಲಿಸಿ ವಿವಿಧ ವರ್ಣಗಳಿಂದ ಸರ್ವರ ಚಿತ್ತವನ್ನು ಆಕರ್ಷಿಸುತ್ತಿವೆ. ಅದೊಂದು ಮಂಗಳಕರ ನೋಟವೆಂದರೆ ಅಚ್ಚರಿಯಲ್ಲ. ತುಂಗಭದ್ರೆಯ ಮಂಗಳ ತರಂಗ ಘಟ್ಟ ನದಿಯ ಮನಮೋಹಕವಾಗಿರುವ ತಟದಲ್ಲಿ ವಿಸ್ತಾರವಾಗಿ ಹರಡಿರುವ ಶ್ಯಾಮಲ ಶಿಲಾಫಲಕದಿಂದ ದೇದೀಪ್ಯಮಾನವಾದ ಆ ಪ್ರದೇಶದಲ್ಲಿ ಎಲ್ಲಿ ನೋಡಿದರಲ್ಲಿ ಜನಸಮ್ಮರ್ದ. ಶ್ರೀ ಗುರುರಾಜರ ಬೃಂದಾವನ ಪ್ರವೇಶ ದಿದೃಕ್ಷಗಳಾಗಿ ದೇಶದ ಎಲ್ಲ ಭಾಗಗಳಿಂದ ಆಗಮಿಸಿರುವ ಪಂಡಿತ ಬಾಮನರು, ಕವಿ, ಸಾಹಿತಿ, ಸಂಗೀತ ಕಲೆಗಾರರು, ಹರಿದಾಸರು, ಧರ್ಮಾಭಿಮಾನಿಗಳಾದ ಸಹಸ್ರಾಧಿಕ ಶಿಷ್ಯ ಭಕ್ತ ಸಂದೋಹದಿಂದ ಆ ಪರಮ ಪ್ರದೇಶವೆಲ್ಲ ಕೋಲಾಹಲಪೂರ್ಣವಾಗಿದೆ. ಗುರುವರರ ದರ್ಶನ, ಸೇವನ, ಉಪದೇಶಗಳಿಂದ ಕೃತಾರ್ಥರಾಗ ಬಯಸಿ ಬಂದಿರುವ ಆ ಜನಸಾಗರದ ಸಂಭ್ರಮ, ಸಡಗರ, ವಿವಿಧಾಕಾರಗಳಿಂದ ಅವರ ಮುಖದಲ್ಲಿ ಒಡಮೂಡುತ್ತಿರುವ ಕುತೂಹಲ ಭಾವನೆಗಳು ಕಂಡುಬರುತ್ತಿವೆ. ಇದರಂತೆ ದೈಹಿಕ, ಮಾನಸಿಕಾದಿ ವಿವಿಧ ರೋಗ ರುಜಿನಗಳಿಂದ ಬಳಲಿ ಬೆಂಡಾಗಿ ನೊಂದ ಜನರೂ ಸಹ ಗುರು ಕೃಪಾದೃಷ್ಟಿಗೆ ಪಾತ್ರರಾಗಿ ತಮ್ಮೆಲ್ಲ ಕಷ್ಟ ದುಃಖ ದುಮ್ಮಾನಗಳಿಂದ ಪಾರಾಗಿ ಉದ್ಧತರಾಗ ಬಯಸಿ ಅಲ್ಲಿ ಬಂದು ನೆರೆದಿದ್ದಾರೆ. ಆ ಒಂದು ಅಭೂತಪೂರ್ವ ದೃಶ್ಯ ಸಂಭ್ರಮವನ್ನು ನೋಡಿ ಆನಂದಿಸಬೇಕೇ ವಿನಃ ಅದನ್ನು ನಮ್ಮ ಬರಡು ಮಾತುಗಳಿಂದ ಬಣ್ಣಿಸಲು ನಾವೆಂತು ಸಮರ್ಥರಾದೆವು. ಶ್ರೀ ಶಾಲಿವಾನುಷಿಕೆ 1593 ಶ್ರೀ ವಿರೋಧೀಕೃತ ನಾಮ ಸಂವತ್ಸರದ ಶ್ರಾವಣ ಬಹುಳ ಬಿದಿಗೆ ಶುಕ್ರವಾರ, ಅಂದರೆ ಕ್ರಿಸ್ತಶಕೆ 1671 ಆಗಸ್ಟ್ ಮಾಹೆ, ತುಂಗಭದ್ರಾ ನದಿಯ ತಟದ ಸನಿಹದ ವಿಸ್ತಾರವಾದ ಬಯಲು ಪ್ರದೇಶದಲ್ಲಿ ಶ್ರೀ ಗುರು ಸಾರ್ವಭೌಮರ ಆದೇಶದಂತೆ ಶ್ರೀ ಪ್ರಹ್ಲಾದಾಧ್ವರಪೂತ ಯಜ್ಞವೇದಿಕೆಯ ಮೇಲೆ ನಿರ್ಮಿತವಾಗಿರುವ 12 ಸ್ತಂಭಗಳಿಂದ ಅಲಂಕೃತವಾದ ಭವ್ಯಶಿಲಾ ಮಂಟಪವು ದ್ವಾದಶಾಕ್ಷರ ಮಂತ್ರ ಪ್ರತಿಪಾದ್ಯನಾದ ಶ್ರೀ ವಾಸುದೇವನ ವಿಜಯ ಸ್ತಂಭದಂತೆ ರಾರಾಜಿಸುತ್ತಿದೆ. ಆ ಸುಮನೋಹರ ಗರ್ಭಾಲಯದ ಸುತ್ತಲೂ ಸಹಸ್ರಾರು ಜನರು ನಿಂತು ಗುರುವರರ ಬೃಂದಾವನ ಪ್ರವೇಶವನ್ನು ಕಂಡು ಕೃತಾರ್ಥರಾಗಲು ಅನುಕೂಲವಾಗುವಂತೆ ಅತ್ಯಂತ ವಿಸ್ತಾರವಾದ ಚಪ್ಪರವು ತಳಿರು ತೋರಣ, ಬಾಳೆಕಂಬ, ಮಾವಿನ ತೋರಣ, ಫಲಪುಷ್ಪ, ವಿವಿಧ ವರ್ಣರಂಜಿತ ಧ್ವಜಪತಾಕೆಗಳಿಂದ ಅಲಂಕೃತವಾಗಿ ಸರ್ವರನ್ನು ಆಕರ್ಷಿಸುತ್ತಾ ಪರಿಶೋಭಿಸುತ್ತಿದೆ. ಗರ್ಭಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಬಲಭಾಗದಲ್ಲಿ ಉತ್ತರಾಭಿಮುಖವಾಗಿ ಭವ್ಯ ವೇದಿಕೆಯೊಂದು ನಿರ್ಮಿತವಾಗಿದ್ದು, ಅದರ ಮಧ್ಯಭಾಗದಲ್ಲಿ ಶ್ರೀ ಮದಾಚಾರ್ಯರ ವೇದಾಂತ ಸಾಮ್ರಾಜ್ಯ ದಿಗ್ವಿಜಯ ವಿದ್ಯಾಸಿಂಹಾಸನವು ಜಗಜಗಿಸುವ ಶ್ವೇತ ಛತ್ರದಿಂದ ಶೋಭಿತವಾಗಿ ವಿರಾಜಿಸುತ್ತಿದೆ. ಗರ್ಭಾಲಯದ ಮುಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಶಿಲಾಮಂಟಪವೊಂದು ಶೋಭಿಸುತ್ತಿದ್ದು, ಅಲ್ಲಿ ಶ್ರೀ ಪ್ರಾಣದೇವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು, ಪ್ರತಿಷ್ಠಾಪನೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿ ಪುರೋಹಿತಾದಿಗಳು ಮುಂದಿನ ಕಾರ್ಯ ನೆರವೇರಿಸಲು ಗುರುಗಳ ಅಪ್ಪಣೆಗಾಗಿ ಕಾದು ನಿಂತಿದ್ದಾರೆ. ಶ್ರೀ ರಾಯರ ವೈಭವದ ಮೆರವಣಿಗೆಯು ಆ ಮಹಾಚಪ್ಪರದ ಬಳಿಗೆ ವಿಜಯಂಗೈದಾಗ 16,000 ಜನರು ಏಕಕಂಠದಿಂದ ಶ್ರೀ ಗುರುವರರ ಜಯ ಘೋಷ ಮಾಡಲಾರಂಭಿಸಿದರು. ಶ್ರೀರಾಯರು ನಗೆಮೊಗದಿಂದ ಅಂಬಾರಿಯಿಂದಿಳಿದು ನಿಂತರು. ಗುರುಗಳ ಸೋದರಳಿಯಂದಿರಾದ ಪಂಡಿತ ನಾರಾಯಣಾಚಾರ್ಯರು ಶ್ರೀ ಮೂಲರಾಮದೇವರ ಪೆಟ್ಟಿಗೆಯನ್ನು ಶಿರದಲ್ಲಿ ಹೊತ್ತು ಮುಂದೆ ಹೊರಟರು. ಶ್ರೀ ರಾಘವೇಂದ್ರ ಯತಿ ಚಂದ್ರಮರು ನಸು ನಗೆಯ ಬೆಳದಿಂಗಳನ್ನು ಹೊರಸೂಸಿ ಜನತೆಯ ಹೃದಯ ಕುಮುದಗಳನ್ನು ಅರಳಿಸಿ ಅಪರಿಮಿತಾನಂದ ನೀಡುತ್ತಾ ಚಪ್ಪರವನ್ನು ಪ್ರವೇಶಿಸಿ ವೇದಿಕೆಯನ್ನೇರಿದರು. ಶ್ರೀ ಯೋಗೇಂದ್ರ ತೀರ್ಥರು, ಶ್ರೀಪಾದ ಪುತ್ರರು, ಪೂರ್ವಾಶ್ರಮ ಬಂಧುಗಳು, ಆತ್ಮೀಯ ಪಂಡಿತ ಶಿಷ್ಯರು, ದಿವಾನ್ ವೆಂಕಣ್ಣ ಪಂತ ಮುಂತಾದ ಪ್ರಮುಖರು ಗುರುಗಳನ್ನು ಹಿಂಬಾಲಿಸಿ ವೇದಿಕೆಯನ್ನೇರಿದರು. ಶ್ರೀಯವರ ಬಲಪಾರ್ಶ್ವದಲ್ಲಿ ಹಾಕಲಾಗಿದ್ದ ಸುವರ್ಣಪೀಠದಲ್ಲಿ ದೇವರ ಪೆಟ್ಟಿಗೆಯನ್ನು ಮಂಡಿಸಿದ ಮೇಲೆ ಶ್ರೀ ರಾಯರ ವಿದ್ಯಾ ಸಿಂಹಾಸನವನ್ನೇರಿ ಕುಳಿತರು. ಶ್ರೀ ಗುರುರಾಜರು ಸುತ್ತಮುಕ್ತ ಭಕ್ತಿಭಾವದಿಂದ ನಿಂತಿರುವ ಧಾರ್ಮಿಕ ಜನತೆಯ ಮೇಲೆ ಒಮ್ಮೆ ತಮ್ಮ ಕರುಣಾರ್ದ್ರ ದೃಷ್ಟಿಯನ್ನು ಪಸರಿಸಿ ಮಂದಹಾಸದಿಂದ ಅಭಯ ಪ್ರದಾನ ಮಾಡಿದರು. ಆಶ್ಚರ್ಯ! ಆಗ ಅಲ್ಲಿ ಅನೇಕ ಅದ್ಭುತ ಘಟನೆಗಳು ಜರುಗಿ ಸಕಲ ಜನರು ವಿಸ್ಮಯಾನಂದ ತುಂದಿಲರಾಗಿ ಗುರುಗಳ ಮಹಿಮಾತಿಶಯವನ್ನು ಕೊಂಡಾಡುತ್ತಾ ಜಯ ಜಯಕಾರ ಮಾಡಿದರು. ಸಾವಿರಾರು ಜನರ ಮಧ್ಯೆ 4 ಜನರ ಸಹಾಯದಿಂದ ರಾಯರ ದರ್ಶನಕ್ಕಾಗಿ ಬಂದು ಕುಳಿತಿದ್ದ ಹೆಳವನೊಬ್ಬನು ರಾಯರ ಕೃಪಾದೃಷ್ಟಿಯ ತನ್ನ ಮೇಲೆ ಬಿದ್ದೊಡನೆಯೇ ಆವೇಶ ಬಂದವನಂತೆ ದಿಗ್ಗನೆ ಮೇಲೆದ್ದು ಕುಣಿದಾಡುತ್ತಾ ಅಡ್ಡ ಬಂದ ಜನರನ್ನು ಅತ್ತಿತ್ತ ಸರಿಸುತ್ತಾ ಓಡಿ ಬಂದು ಗುರುರಾಜರಿಗೆ ಅಡ್ಡ ಬಿದ್ದು, ಮಹಾತ್ಮ ಗುರುದೇವ, ನಿಮ್ಮ ದಯದಿಂದ ನಡೆದಾಡುವ ಸಾಮರ್ಥ್ಯ ಪಡೆದು ಉದ್ಧತನಾದೆ, ನಿಮಗೆ ನಮೋನ್ನಮ ಎಂದು ಕಣ್ಣೀರು ಸುರಿಸುತ್ತಾ ಗುರುಗಳನ್ನು ಸ್ತುತಿಸುತ್ತಿದ್ದನು. 3-4 ಜನರು ಎತ್ತಿ ತಂದು ಕೂಡಿಸಿದ್ದ ಗುರುಭಕ್ತನು ಎಲ್ಲರಂತೆ ನಡೆದಾಡಲು ಸಮರ್ಥನಾಗುವಂತೆ
ಅವನ ಹೆಳವತನವನ್ನು ಕಳೆದ ಶ್ರೀರಾಯರ ಕರುಣೆಯನ್ನು ಜನರು ಕೊಂಡಾಡುತ್ತಿರಲು ಮತ್ತೊಂದು ಮೂಲೆಯಲ್ಲಿ ದುಃಖ ತಪ್ತನಾಗಿ ಕುಳಿತಿದ್ದ ಮೂಕನಾದ ಯುವಕನೊಬ್ಬನು, ರಾಘವೇಂದ್ರ, ಭಕ್ತವತ್ಸಲ, ದಯಾಗನ, ನಿಮಗೆ ನಮಸ್ಕಾರ ಎನ್ನುತ್ತಾ ಗುರುಗಳನ್ನು ಪೊಗಳುತ್ತಾ ಓಡಿ ಬಂದು ಗುರುರಾಜರ ಚರಣ ಕಮಲಗಳಿಗೆ ಅರಿಗಿದನು. ಅಚ್ಚರಿಯ ಮೇಲೆಚ್ಚರಿ. ಅತಿ ದೂರದಲ್ಲಿ ಕುಳಿತಿದ್ದ ಹುಟ್ಟು ಕುರುಡನೊಬ್ಬನು ಆನಂದದಿಂದ ಹುಚ್ಚೆದ್ದು ಕುಣಿಯುತ್ತಾ, ಆಹಾ ಗುರುಸಾರ್ವಭೌಮ, ಕರುಣಾಸಾಗರ, ತಮ್ಮ ಮಹಿಮಾತಿಶಯದಿಂದ ಪ್ರಭಾವಿತನಾಗಿ ತಮ್ಮ ದರ್ಶನ ಪಡೆಯುವ ಭಾಗ್ಯ ಕೊಡಿರುವುದು ನಿಮ್ಮನ್ನು ಪ್ರಾರ್ಥಿಸಲು ಬಂದಿದ್ದ ಈ ಪಾಮರನಾದ ಅಂಧನಲ್ಲಿ ಅಮಿತಾನುಕಂಪ ತೋರಿ ಅನುಗ್ರಹಿಸಿದರಲ್ಲವೇ ಗುರುವೇ. ಮಂಗಳಮೂರ್ತಿ, ತಮ್ಮ ಭವ್ಯ ಸ್ವರೂಪ ದರ್ಶನ ಮಾಡಲೆನಗೆ ದೃಷ್ಟಿ ಕರುಣಿಸಿದ ನಿಮಗೆ ಸರಿಸಾಟಿಯಾದ ದಯಾಳುಗಳು ಬೇರಾರಿದ್ದಾರೆ. ಮಹಾತ್ಮ, ಇಕೋ ನನ್ನ ಭಕ್ತಿ ನಮನಗಳನ್ನು ಸ್ವೀಕರಿಸಿ ಆಶೀರ್ವದಿಸಿರಿ ಎಂದು ಗುರುಗಳ ಬಳಿ ಸಾರಿ ಆನಂದದಿಂದ ಸಾಷ್ಟಾಂಗ ಬೆರಗಿದನು. ಈ ಪರಮಾದ್ಭುತ ಘಟನೆಗಳನ್ನು ಕಂಡು ಅದೇ ವೇಳೆಗೆ ಓರ್ವ ಸುಮಂಗಲಿಯು ಪತಿಯೊಡನೆ 8 ವರ್ಷದ ಕುಷ್ಠರೋಗ ಪೀಡಿತನಾದ ಪುತ್ರನನ್ನು ಗುರುಗಳ ವೇದಿಕೆಯತ್ತ ಕರೆತಂದು, ತಂದೆ, ದೀನದಲಿತ ಜನೋದ್ಧಾರಕ, ಭಕ್ತಬಾಂಧವ, ಕುಷ್ಠರೋಗದಿಂದ ಬಳಲುತ್ತಿರುವ ನನ್ನೀ ಕುವರನಲ್ಲಿ ಕರುಣೆ ತೋರು ಮಹಾನುಭಾವ ಎಂದು ದುಃಖಾರ್ಥಳಾಗಿ ಪ್ರಾರ್ಥಿಸಿದಳು. ಆ ಬಾಲಕನನ್ನು ಕಂಡ ಗುರುಗಳ ಹೃದಯದಲ್ಲಿ ಕಾರುಣ್ಯ ಝರಿ ಉಕ್ಕೇರಿ ಹರಿಯಿತು. ಗುರುಗಳು ಕಾರುಣ್ಯಪೂರ್ಣರಾಗಿ ಆ ಬಾಲಕನನ್ನು ಈಕ್ಷಿಸಿ, ಶ್ರೀಹರಿ, ಮೂಲರಾಮ, ಈ ಬಾಲಕನಲ್ಲಿ ಅನುಗ್ರಹಿಸು ದೇವ ಎಂದು ಪ್ರಾರ್ಥಿಸುತ್ತಿರುವಂತೆಯೇ ಕ್ಷಣಾರ್ಧದಲ್ಲಿ ಆ ಬಾಲಕನ ಕುಷ್ಠರೋಗ ನಿವಾರಣೆಯಾಗಿ ಸರ್ವಾಂಗ ಸುಂದರನಾಗಿ ಕಂಗೊಳಿಸಿದನು ಆ ಮುದ್ದು ಬಾಲಕ. ಹೀಗೆ ಒಂದಾದ ಮೇಲೊಂದರಂತೆ ಜರುಗಿದ ಆ ಅದ್ಭುತ ಘಟನೆಗಳು ಮುಂದೆ ಶ್ರೀ ಗುರುಗಳ ಬೃಂದಾವನ ಸನ್ನಿಧಿಯಲ್ಲಿ ಶತಶತಮಾನಗಳವರೆಗೆ ಸತತವಾಗಿ ಜರುಗಲಿರುವ ಅಸದೃಶ ಪವಾಡ ಮಹಿಮೆಗಳ ಭವಿಷ್ಯ ಸೂಚಕವೆಂದು ಸಮಸ್ತ ಭಕ್ತಜನರು ಹರ್ಷ ಪುಳಿಕಿತ ಗಾತ್ರರಾಗಿ ಗುರುಗಳ ಮಹಿಮಾತಿಶಯವನ್ನು ಕೊಂಡಾಡುತ್ತಿದ್ದರು. ಶ್ರೀ ಗುರು ಸಾರ್ವಭೌಮರು ಒಂದೇ ಒಂದು ಕ್ಷಣದಲ್ಲಿ ತಮ್ಮ ಕೃಪಾದೃಷ್ಟಿ ವೀಕ್ಷಣ ಮಾತ್ರದಿಂದ ವಿವಿಧ ರೋಗಗಳಿಂದ ನೊಂದು ಬಳಲುತ್ತಿದ್ದ ದೀನ ಜನರನ್ನು ಅನುಗ್ರಹಿಸಿದರು. ಆ ಮಹಾಮಹಿಮರ ಭಕ್ತ ವಾತ್ಸಲ್ಯವನ್ನು ಅದಾರು ತಾನೇ ವರ್ಣಿಸಲು ಶಕ್ತರಾದರು. ಗುರುರಾಜರ ಈ ಭಕ್ತ ಅನುಗ್ರಹ ರೂಪ ಘಟನೆಗಳನ್ನು ಸುಜನರು ಭಕ್ತಿಪರವಶರಾಗಿ ಮೆಲುಕು ಹಾಕುತ್ತಾ ಮೈಮರೆತಿರಲು ಗುರುರಾಜರು ಶಿಷ್ಯ ಮಂಡಳಿಯೊಡನೆ ತುಂಗಭದ್ರಾ ನದಿಗೆ ತೆರಳಿ ಪ್ರಿಯ ಶಿಷ್ಯರೊಡನೆ ಸ್ನಾನ ಮಾಡಿ ಭಕ್ತ ಜನರಿಗೆ ದಂಡೋದಕ ಬಿತ್ತು ಕಾಷಾಯಾಂಬರ ಧರಿಸಿ ಬಂದು ವೇದಿಕೆಯ ಮೇಲೆ ಕುಳಿತು ನಾಮ ಮುದ್ರೆಗಳನ್ನು ಧರಿಸಿ ಆನ್ನಿಕ ಜಪತಪಾದಿಗಳನ್ನು ನೆರವೇರಿಸಿ ಸ್ವಲ್ಪ ಕಾಲ ಧ್ಯಾನಮಗ್ನರಾಗಿದ್ದು ಅನಂತರ ಬಹಿರ್ಮುಖರಾಗಿ ತರುವಾಯ ಆನಂದ ಬಾಷ್ಪಸಿಕ್ತ ನಯನರಾಗಿ ಪರಮ ಭಕ್ತಿ ಶ್ರದ್ಧೆಗಳಿಂದ ಶ್ರೀ ಮೂಲರಾಮದೇವರ ಪೇಟಿಕಾಕ್ಕೆ ತುಳಸಿ, ಪುಷ್ಪ, ಗಂಧಾಕ್ಷತೆ, ಫಲಮಂತ್ರಾಕ್ಷತೆಗಳನ್ನು ಅರ್ಪಿಸಿ ಫಲ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಿ ವಿದ್ಯಾ ಸಿಂಹಾಸನದಲ್ಲಿ ಕುಳಿತು ಪ್ರಿಯವರ ಕುಮಾರರಾದ ಶ್ರೀ ಯೋಗೀಂದ್ರ ತೀರ್ಥರಿಗೆ ಶ್ರೀ ಮದಾಚಾರ್ಯ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಟ್ಟು ರಹಸ್ಯವಾಗಿ ಕೆಲ ವಿಚಾರಗಳನ್ನು ಉಪದೇಶಿಸಿ ಆಶೀರ್ವದಿಸಿ ಧೀರ ಗಂಭೀರ ಟಿವಿಯಿಂದ ಮೇಲೆದ್ದು ದಂಡ ಕಮಂಡಲಧಾರಿಗಳಾಗಿ ಭವ್ಯ ಪಾದುಕೆಗಳನ್ನು ಮೆಟ್ಟಿ ನಿಂತರು. ಆಹಾ, ಅದೆಂಥ ಅಪೂರ್ವ ದೃಶ್ಯ! ಅದನ್ನು ಅವಲೋಕಿಸುತ್ತಿದ್ದಂತೆ ಆ ಪ್ರದೇಶದಲ್ಲೆಲ್ಲ ಒಂದು ಬಗೆಯ ಸಾತ್ವಿಕ ವಾತಾವರಣವೇ ನಿರ್ಮಿತವಾಗಿ ದೇವಲೋಕದ ಕಲ್ಪತರುವೇ ಧರೆಗಿಳಿದು ಬಂದ ಭಾವನೆ ಎಲ್ಲರಲ್ಲೂ ಜಾಗೃತವಾಗುತ್ತಿದೆ. ಆಗ ಜ್ಯೋತಿಷಶಾಸ್ತ್ರ ವಿಶಾರದರಾದ ಶ್ರೀಮಠದ ಪಂಡಿತರು ಶ್ರೀಯವರ ಸನ್ನಿಧಿಗೆ ಬಂದು ನಮಸ್ಕರಿಸಿ, ಮಹಾಸ್ವಾಮಿ, ಸುಮೂರ್ತವು ಸನ್ನಿಹಿತವಾಗುತ್ತಿದೆ ಎಂದು ಗದ್ಗದ ಕಂಠದಿಂದ ಭಕ್ತಿ ನಮ್ರಾಂಗರಾಗಿ ವಿನೀತರಾಗಿ ವಿಜ್ಞಾಪಿಸಿದರು. ಆಗ ಶಿಷ್ಯರು ಹಿಡಿದು ನಿಂತಿದ್ದ ವರ್ಣರಂಜಿತ ನಡು ಚಪ್ಪರಕ್ಕೆ ಗುರುರಾಜರು ದಯಮಾಡಿಸಿದರು. ಗುರು ಸಾರ್ವಭೌಮರು ಇನ್ನೇನು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಲು ಹೊರಟರೆಂದು ಅರಿವಾದ ಕೂಡಲೇ ನಿಖಿಲ ಜನತೆಯ ವಿವಿಧ ಭಾವನೆಗಳಿಂದ ಗುರುಗಳ ಗುಣಗಳನ್ನು ನೆನೆದು ಕಣ್ಣೀರೆಡೆ ಹತ್ತಿತು. ಸಂಚಿತ ಪಾಪಗಳ ಕಳೆದು ಚಿಂಚಿತ ವಾಂಛಿತಾರ್ಥಗಳಿತ್ತು ಸಂತತ ಪರಯುತಿ ಅನಂತನ ಅಂತರಂಗ ಭಕ್ತಾಗ್ನಿಗಳಾದ ಈ ಸಂತ ಸಾರ್ವಭೌಮರ ದರ್ಶನ ಅನುಗ್ರಹಗಳಿಲ್ಲದೆ ಮುಂದೆ ನಾವೆಂತು ಸಂತಸದಿಂದ ಜೀವಿಸಲಾಪವೆಂದು ಭಕ್ತ ಸಂದೋಹವು ನೊಂದು ಕಣ್ಣೀರಿಡುತ್ತಿರಲು ವಾದಿವಾರಣ ಕುಂಭಭೇದನ ಪಂಚಾನನರಾದ ಈ ಶರಣ ಜನ ಭರಣ ಮನೋರಥ ವಿತರಣ ಚರಣರ ಕರುಣೆಯಮಗಿನ್ನೂ ದೊರಕದಂತಾಗುವುದಲ್ಲ ಎಂದು ಶಿಷ್ಯ ಸಂಘವು ಕಳವಳಿಸುತ್ತಿರಲು ಅಖಂಡ ಬ್ರಹ್ಮಾಂಡ ನಾಯಕನಾದ ಪುಂಡರೀಕ ವದನನಾದ ಶ್ರೀ ಪಾಂಡುರಂಗ ಭಿನ್ನ ಶ್ರೀ ಸಿರಿರಮಣನೊಬ್ಬನೇ ಸಮಸ್ತ ವೇದಾದಿಶಾಸ್ತ್ರಗಳಿಂದ ವೇದ್ಯನೆಂದು ಸಾರುತ್ತಾ ದ್ವೈತ ಸಿದ್ಧಾಂತ ರಕ್ಷಕಗಳಾದ ಅಸಾಧಾರಣ ಗ್ರಂಥರಚನೆಗಳಿಂದ ಜಗನ್ಮಾನ್ಯರಾಗಿ ಪುಂಡರೀಕಾಕ್ಷನ ಪದ ಪುಂಡರೀಕ ನಿಷೇವಣದಿಂದ
ಅನಿತರ ಸಾಧಾರಣ ಪುರುಷಾರ್ಥ ಸಂತ ಪ್ರಧಾನ ಮಹಾಶಕ್ತಿ ಸಂಪನ್ನರಾದ ಈ ಪಂಡಿತ ಪುಂಡರೀಕರಂಥ ಭಕ್ತ ಬಂಧುಗಳನ್ನು ನಾವು ಈ ಬ್ರಹ್ಮಾಂಡದಳು ಮತ್ತೆಲ್ಲೆಲ್ಲಿಯೂ ಕಂಡರಿಯುವೆಂದು ಪಂಡಿತ ಮಂಡಳಿಯು ಕಡುನೊಂದು ನಿಟ್ಟುಸಿರು ಬಿಡುತ್ತಿರಲು ಇಂದಿರಾ ಹೃದಯ ಮಂದಿರನಾದ ಇಂದಿಯವರ ಘನ ಶ್ಯಾಮ ಸುಂದರನಾದ ನಂದನಂದನ ಗೋವಿಂದನ ಚರಣಾರವಿಂದ ಮತ್ತ ಮಧುಕರರಾಗಿ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಧರೆಗುದಿಸಿ ಬಂದ ಈ ದೇವೋತ್ತಮರಾದ ಭಕ್ತ ಬಂಧುಗಳ ಸಂದರ್ಶನೋಪದೇಶಗಳು ಹೆಚ್ಚು ಕಾಲ ಪಡೆಯುವ ಭಾಗ್ಯ ನಮಗಿಲ್ಲವಾಯಿತಲ್ಲ ಎಂದು ಸಕಲ ಧರ್ಮಾಭಿಮಾನಿ ಗುರುಭಕ್ತರು ಗುರುರಾಜರ ವಿಯೋಗ ವಿರಹ ದುಃಖದಿಂದ ಬಳಲಹತ್ತಿದರು. ಆಗ ಪೊಡವಿಯ ಜನತೆಯ ಕಲ್ಯಾಣಕ್ಕಾಗಿ ಪಾಲ್ಗೊಡಲೊಡನಿನೊಳು ವಿಷಧರನ ಮಂಚದಳು ಪಬಡಿಸಿದ ಪೊಡವಿ ಗೊಡೆಯನ ಪರಮ ತಪವ ಕೈಗೊಂಡು ಬೃಂದಾವನ ಪ್ರವೇಶಕ್ಕಾಗಿ ಪೊಡಮೊಟ್ಟ ಪೊಡವಿಯ ಗುರುಗಳು ಸಡಗರದಿಂದ ನಡು ಚಪ್ಪರದಡಿಗೆ ಧೀರ ಗಂಭೀರ ನಡೆಯುಳೈ ತಂದು ನಿಂತರು. ಪರಮ ಭಕ್ತನಾದ ವೆಂಕಣ್ಣ ಪಂತನು ರಾಯರಿಗೆ ಶ್ವೇತಚಿತ್ರವನ್ನು ಹಿಡಿದನು. ಶ್ರೀ ಯೋಗೇಂದ್ರ ತೀರ್ಥರು ಭಕ್ತಿ ನಮ್ರಾಂಗರಾಗಿ ಗುರುಪಾದರಿಗೆ ಹಸ್ತಲಾಘವ ನೀಡಿದರು. ಲಕ್ಷ್ಮೀನಾರಾಯಣಾಚಾರ್ಯಾದಿ ಬಂಧುಗಳು ರಾಯರ ಅಕ್ಕಪಕ್ಕದಲ್ಲಿ ನಿಂತು ಚೌರಿಯನ್ನು ಹಿಡಿದು ಚಾಮರಗಳನ್ನು ಬೀಸತೊಡಗಿದರು. ಪಂಡಿತ ಶಿಷ್ಯ ಮಂಡಳಿ ಪುರೋಹಿತರು ಸುಸ್ವರದಲ್ಲಿ ವೇದ, ಉಪನಿಷತ್, ಗೀತಾ, ಬ್ರಹ್ಮಸೂತ್ರ ಭಾಷ್ಯಗಳನ್ನು ಪಾರಾಯಣ ಮಾಡಲಾರಂಭಿಸಿದರು. ಹರಿದಾಸರು ಕಾಲಿಗೆ ಗೆಜ್ಜೆ ಕಟ್ಟಿ ಶ್ರೀಹರಿಯ ಲೀಲಾವಿಲಾಸ ಚರಿತೆಗಳನ್ನು ಮೈಮರೆತು ನರ್ತಿಸಿ ತೋರುತ್ತಿದ್ದಾರೆ. ಭಾಗವತರು ಗುರುಮಹಿಮಾ ಪರಪದಗಳನ್ನು ಮಂಜುಳ ಧ್ವನಿಯಿಂದ ಹಾಡುತ್ತಿದ್ದಾರೆ. ವಿವಿಧ ವಾದ್ಯ ಕೋವಿದರು ವೀಣಾ, ವೇಣು, ಸ್ವರಮಂಡಲ, ಮೃದಂಗಾದಿ ವಾದ್ಯಗಳನ್ನು ನುಡಿಸುತ್ತಿದ್ದಾರೆ. ಸಂಗೀತ ವಿಶಾರದರು ಅಪರೋಕ್ಷ ಜ್ಞಾನಿಗಳ ಪದಗಳನ್ನು ವಿವಿಧ ರಾಗ ತಾಳಗಳೊಡನೆ ಹಾಡುತ್ತಿದ್ದಾರೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ವಿಜಯಶಂಕ, ತಾಳ, ಜಾಗಟೆ, ಕಹಳೆ, ಭೇರಿ, ಮಡ್ಡುಕ ವಾದ್ಯ, ರಾಹುಕೇತು ವಾದ್ಯ, ನವಪತ್ತು, ನಗಾರಿಗಳು ಧ್ವನಿಸಹತ್ತಿವೆ. ವಂದಿ ಮಾಗಧರರು ಯತಿಸಾರ್ವಭೌಮರ ಅನುಪಮ ಬಿರುದಾವಳಿಗಳನ್ನು ಘೋಷಿಸುತ್ತಿದ್ದಾರೆ. ಈ ಎಲ್ಲ ಧ್ವನಿಗಳೊಂದಾಗಿ ಸೇರಿ ನಭೋಮಂಡಲವನ್ನೇ ಭೇದಿಸುವುದು ಎಂಬಂತೆ ದಿಗಂತರಾಳಗಳನ್ನೆಲ್ಲ ಶಬ್ದಾಯಮಾನಗೊಳಿಸುತ್ತಾ ಶ್ರೀ ರಾಘವೇಂದ್ರ ಅಂತರಂಗ ಭಕ್ತರ ಶ್ರೀ ರಾಘವೇಂದ್ರನ ವಿಶೇಷಾಯುಕ್ತರಾದ ಶ್ರೀ ರಾಘವೇಂದ್ರೇತಿ ಪುಂಗವರ ಮಂಗಳ ಮಹಿಮೆಗಳ ಜಯಘೋಷ ಮಾಡುತ್ತಿವೆಯೋ ಎಂಬಂತೆ ರಾಘವೇಂದ್ರ ರಾಘವೇಂದ್ರ ಎಂಬ ಪಾವನ ಅಮರ ರಾಮವು ಸಕಲ ಭಕ್ತರ ಹೃದಯಾಂಬರದಲ್ಲಿಯೂ ಪ್ರತಿಧ್ವನಿಸುತ್ತಾ ಸಕಲರ ಮೈ ಮನಗಳನ್ನು ಪುಳಕಗೊಳಿಸುತ್ತಿದೆ. ಇಲ್ಲಿಗೆ ಈ ಸಂಚಿಕೆಯ ಮುಕ್ತಾಯ. ಸಶರೀರ ಬೃಂದಾವನ ಪ್ರವೇಶ ಭಾಗ 2ರ ವಿವರಗಳೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.